ಅಮ್ಮ ನಾನು ಇಂಜಿನಿಯರ್ ಮಾಡ್ಬೇಕು ಅಂದ. ಆ ರೊಕ್ಕದಿಂದ ಅವನಿಗೆ ಇಂಜಿನಿಯರ್ ಓದಿಸ್ತಾ ಇದೀನಿ. ಒಂದ್ ಸ್ವಲ್ಪ ಹಣದಲ್ಲಿ ಬಂಡವಾಳ ಹಾಕಿ ಒಂದು ಹೋಟ್ಲು ಮಾಡಿದೀನಿ. ಆ ಅಣ್ಣನ ಹೋಟ್ಲು ನಮ್ಮ ಹೋಟ್ಲು ಎದುರಿಗೆ ಐತ್ ನೋಡು, ಆ ಹೋಟ್ಲಿಗಿಂತ ಜಾಸ್ತಿ ವ್ಯಾಪಾರ ನನಗೆ ಆಗ್ಬೇಕು ಅಂತ ತೆಗ್ದಿರೋದು. ಆಯ್ತಾ, ಈಗ ಬಂದಿರೋ ಲಾಭದಲ್ಲಿ ಸಂಘ ಕಟ್ಕೊಂಡಿದ್ದೀನಿ ನೋಡಪ್ಪ. ಅಲ್ಲಕ್ಕ, ಆ ಸಂಘಗಳಲ್ಲಿ ಜಾಸ್ತಿ ಬಡ್ಡಿ ಅಂತಿದ್ರಲ್ಲ. ಹೋಗಪ್ಪ ಬಲ್ಲ, ನಮ್ಮಂತ ಬಡವ್ರಿಗೆ ನಾವಿರೋ ಜಾಗಕ್ಕೆ ಅವರೇ ಬಂದು ಸಾಲ ಕೊಟ್ಟು ಸಾಲ ಕಟ್ಟಿಸ್ಕೊಂಡು ಹೋಗೋರು ಯಾರಪ್ಪ ಅವ್ರೆ? ಇದನಪ್ಪ ನಿಮ್ ಬಡ್ಡಿ ಬಸಪ್ಪ. ಮಕ್ಳು ಮರಿ ಮಕ್ಳು ಕಟ್ಟಿದ್ರು ಅವನ್ ಸಾಲ ತೀರಲ್ಲ. ನಾವ್ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಅಷ್ಟೇ ನೋಡು. ಹೋದ್ರು ಬ್ಯಾಂಕ್ ಅಲ್ಲಿ ತಗೊಳವ. ಬ್ಯಾಂಕ್ ಅಲ್ಲಿ ಕೊಡಲ್ಲ ಅಂತ ನಾನೇನ್ ಹೇಳಿಲ್ಲಪ್ಪ, ಬ್ಯಾಂಕ್ ಅಲ್ಲಿ ಕೊಡ್ತಾರೆ. ಆದ್ರೆ ಅವ್ರು ಒಂದ ಎರಡ ದಾಖಲಾತಿ ಕೇಳ್ತಾರೆ, ಮನೆ ಪತ್ರ ಕೇಳ್ತಾರೆ, ಈ ಸೊತ್ ಕೇಳ್ತಾರೆ, ಪಾಡಿ ಕೇಳ್ತಾರೆ, ವಂಶ ವೃಕ್ಷ ಕೇಳ್ತಾರೆ, ಆಧಾರ್ ಕಾರ್ಡ್ ಕೇಳ್ತಾರೆ. ಇದೆಲ್ಲ ಒದಗಿಸುತ್ತೇನು, ಯಾರನ್ನ ಶೂರಿಟಿ ಇರೋರು ಬೇಕು ಅಂತಾರೆ. ಈಗ ಇಂತ ಅಣ್ಣವ್ರನ್ನ ಶೂರಿಟಿ ಕರ್ಕೊಂಡ್ ಬ್ಯಾಂಕ್ ಹತ್ರ ಹೋದೆ ಅಂತ ನಾವ್ ಹೋಗಿ ದಿವ್ಸನೇ ಮ್ಯಾನೇಜರ್ ರಜಾಕ್ ಹೋಗಿರ್ತಾರೆ. ಅವತ್ತಿನ ದಿವಸ ಕೂಲಿನೂ ಹಾಳು, ಬ್ಯಾಂಕಿಗೂ ಮನೆಗೂ ತಿರ್ಗಿ 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 ನಮ್ ಚಪ್ಪಲಿ ಸವಿಯುತ್ತೆ, ಈ ಕೂಲಿನೂ ಹಾಳು ಅಲ್ವೇನಪ್ಪ. ಆದ್ರೆ ನಮ್ ಸಂಘದಲ್ಲಿ ಹಂಗಲ್ಲಪ್ಪ, ಯಾವ ಮನೆ ಪತ್ರ ಆಸ್ತಿ ಪತ್ರ ಅವ್ರೇನು ಕೇಳಲ್ಲ. ಒಂದೇ ಒಂದು ಆಧಾರ್ ಕಾರ್ಡ್ ಮೇಲೆ ಅವರು ನಾವಿರತಕ್ಕೆ ಬಂದು ರೊಕ್ಕ ಕೊಟ್ಟು ರೊಕ್ಕ ಕಟ್ಟಿಸ್ಕೊಂಡು ಹೋಗ್ತಾರೆ. ನೋಡಪ್ಪ, ನಮ್ಮ ಸಂಘದಲ್ಲಿ ಮನೆ ಕಟ್ಟಕ್ಕಾಗಿರ್ಬೋದು, ವ್ಯಾಪಾರಕ್ಕಾಗಿರ್ಬೋದು, ನಮ್ಮ ವಾಹನಕ್ಕಾಗಿರ್ಬೋದು, ಮದುವೆ ಮುಂಜಿಗಾಗಿರ್ಬೋದು, ಇಂಥವಕ್ಕೆಲ್ಲ ನಮ್ಮಲ್ಲಿ ಸಾಲ ಸೌಲಭ್ಯಗಳಿದಾವೆ. ಆದ್ರೆ ಒಂದು ಸಾಲಕ್ಕೆ ಸಂಘಕ್ಕೆ ಸೇರ್ಕೊಂಡಾಗ್ಲಿಂದ 1 ವರ್ಷದ ತನಕ ಒಂದು ಕಂತು ಬಾಕಿ ಇಲ್ದಂಗೆ ಕಟ್ಕೊಂಡು ಹೋದ್ರೆ 1 ಲಕ್ಷದಿಂದ 5 ಲಕ್ಷವರೆಗೂ ಸಾಲ ಕೊಡ್ತಾರೆ. ಸಂಘದಲ್ಲಿ 5 ಲಕ್ಷ ಸಾಲ ಸಿಗುತ್ತೆ ಅನ್ನೋ ಖುಷಿಗೆ ನಾವೇನ್ ಮಾಡ್ತೀವಿ, ಸಾಲ ತಗೊಂಡ್ಬಿಡ್ತೀವಿ. ಹಿರಿಯರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತೇಳಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದಾಗ ನಾವೇನ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋ ಆಸೆಗೆ ತಗೊಂಡ್ಬಿಟ್ಟು ಆ ಹಣ ಬಂದ ತಕ್ಷಣ ಜಾತ್ರೆ ಮಾಡೋದು, ಊರೂರು ಸುತ್ತಿ ಟೂರ್ ಹೊಡಿಯೋದು, ಒಡವೆ ವಸ್ತುಗಳನ್ನ ತಗೊಳ್ಳೋದು, ಈ ತರ ಮಾಡಿ ಹಣ ಎಲ್ಲ ಖಾಲಿ ಮಾಡ್ಕೊತೀವಿ. ನಮ್ ಹೆಂಗ್ಸಿಲ್ವಾ ತಮ್ಮನಿ ದುಡ್ಡು ಕೊಡ್ಸ್ಬಿಟ್ಟವಳೆ, ಯಾರು ಕಟ್ಟೋದು ನಾವೇ ಕಟ್ತಾ ಇದೀವಿ. ಹೌದು, ನೀವ್ ಯಾರು ಇರ್ತೀರಿ ಅವರೇ ಕಟ್ಬೇಕು ಸಾಲನ. ಅವ್ರು 2 ತಿಂಗಳು ಕಟ್ತಾರೆ, 3ನೇ ತಿಂಗಳಿಗೆ ಊರ್ ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವ್ ನಿಮ್ಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ದಯವಿಟ್ಟು ಯಾರು ನಮ್ಮ ಶಕ್ತಿ ಮೀರಿ ಯಾರು ಸಾಲ ಮಾಡಕ್ ಹೋಗ್ಬೇಡಿ. ಆತ್ಮಹತ್ಯೆ ದಯವಿಟ್ಟು ಮಾಡ್ಕೊಳ್ಬೇಡಿ. ಘಟ ಒಂದಿದ್ರೆ ನಾವು ಮಠ ಬೇಕಾದ್ರೂ ಕಟ್ಟಬಹುದು. ಸತ್ರೆ ಏನ್ ಪ್ರಯೋಜನ? ನಿಮ್ಮನ್ನ ನಂಬ್ಕೊಂಡು ನಿಮ್ ಸಂಸಾರ ಇರುತ್ತೆ. ಅವರು ಮುಂದಿನ ಅವ್ರ ಜೀವನ ಏನು, ಅವ್ರ ಭವಿಷ್ಯ ಏನು, ಅವ್ರಿಗೆ ಆಧಾರ ಯಾರು? ದಯವಿಟ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಲ ತಗೊಳ್ಬೇಕು, ಕಟ್ಕೊಂಡು ಹೋಗ್ಬೇಕು. ಸಂಘ ಉಳಿಸ್ಕೊಂಡು ಹೋದ್ರೆ ನಾಳೆ ದಿನ ನಿಮ್ಮ ಮನೆಗಳಲ್ಲಿ ಯಾವ್ದಕ್ಕೋ ಒಂದು ಕಾಯಿಲೆ ಆಗಿರ್ಬೋದು, ಒಂದು ಆಪರೇಷನ್ ಆಗಿರ್ಬೋದು, ಹೆಚ್ಚು ಹಣದ ಅವಶ್ಯಕತೆ ಬೇಕಾಗುತ್ತೆ. ಆಗ ಹಿಂಗ ಬಡ್ಡಿ ಬಸಣ್ಣನ ಹತ್ರ ಸಾಲ ತಗೊಂಡು ನಾವು ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬೇಡ. ಕಡಿಮೆ ಬಡ್ಡಿಗೆ ಸಂಘದಲ್ಲಿ ಕೊಟ್ಟು ಅಂದ್ರೆ ನಾವು ಅಸಲು ಕಟ್ಟಿ ಸಾಲ ತೀರ್ಸ್ಕೊಂಡು ಸಂಘ ಉಳಿಸ್ಕೊಂಡು ಹೋದ್ರೆ ನಮ್ಗೆ ತುಂಬಾ ಒಳ್ಳೇದು. ಏನಂತಪ್ಪ, ನಿಮಗೆ ಒತ್ತಿ ಹೇಳ್ತೀವಿ, ಯಾವ್ದಾವ್ದಕ್ಕೂ ಆತ್ಮಹತ್ಯೆ ಮಾಡ್ಕೊಂಡು ಸಂಘದ ಹೆಸರು ಹೇಳ್ಬೇಡಿ. ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ ಅನ್ನೋದೇ ನಮ್ಮ ಈ ಉದ್ದೇಶ. ಅದಕ್ಕಾಗಿ ಇಷ್ಟೆಲ್ಲ ನಮಗೆ ಈ ಮಾಹಿತಿಯನ್ನ ಕೊಡೋದಕ್ಕೆ ನಿಮ್ಮೂರಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತೆ ನಿಮ್ಮೆಲ್ಲರಿಗೂ ನಮ್ಮ ತಂಡದ ಪರವಾಗಿ, ನಮ್ಮ ಸಂಘದ ಅಧಿಕಾರಿಗಳ ಪರವಾಗಿ ವಂದನೆಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮುಗಿಸ್ತೀವಿ. ಧನ್ಯವಾದಗಳು.